ಮುಂಜಾನೆ ಮನೆಯ ಹೆಣ್ಣು ಮಕ್ಕಳು ಎದ್ದು ಹೊಸ್ತಿಲಿಗೆ ಮತ್ತು ಮನೆಯ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿದರೆ ಮನೆಗೊಂದು ಲಕ್ಷಣವೇ ಎನ್ನುತ್ತಾರೆ. ಈ ರಂಗೋಲಿ ಹಾಕುವ ಸಂಪ್ರದಾಯವನ್ನು ಹಿಂದಿನ ಕಾಲದಿಂದ ಇಂದಿನವರೆಗೂ ಪಾಲಿಸಿಕೊಂಡು ಬರಲಾಗುತ್ತಿದೆ. ಆದರೆ ಸ್ತ್ರೀಯರು ರಂಗೋಲಿ ಹಾಕುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು. ಆಗಲೇ ನೀವು ಹಾಕಿದ ರಂಗೋಲಿಗೆ ಒಂದು ಪ್ರಯೋಜನ ಇರುತ್ತದೆ. ಇದು ಪೂರ್ವ ಕಾಲದಿಂದ ಬರುತ್ತಿರುವ ಆಚಾರ. ಇದು ನಿಮ್ಮ ಮನೆಯ ಮುಂದೆ ಒಂದು ಚಿಕ್ಕ ರಂಗೋಲಿ ಹಾಕುವುದರಿಂದ ನಿಮಗೆ ಅನೇಕ ಲಾಭಗಳು ಸಿಗುತ್ತದೆ ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ. ಕೆಲವು ಜಾಗ್ರತೆಗಳನ್ನು ಪಾಲಿಸಿ ರಂಗೋಲಿ ಹಾಕಿದರೆ ಸಾಕು, ನಿಮ್ಮ ಮನೆಯೊಳಗೆ ಲಕ್ಷ್ಮೀದೇವಿ ಬರುತ್ತಾಳೆ ಎಂದು ವಾಸ್ತು ಪಂಡಿತರು ಹೇಳುತ್ತಾರೆ. ರಂಗೋಲಿಯನ್ನು 2 ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಒಂದು ಸೌಂದರ್ಯಕ್ಕಾಗಿ, ಇನ್ನೊಂದು ಶುಭವನ್ನು ಪಡೆಯಲು. ರಂಗೋಲಿಯಲ್ಲಿ ಬಿಡಿಸಿದಂತಹ ಚಿತ್ರಗಳು ಕೂಡ ಸಾಂಕೇತಿಕವಾಗಿರುತ್ತದೆ. ನೇರವಾದ ರಂಗೋಲಿ ರೇಖೆಗಳಿಗಿಂತ ಬಾಗಿದ ರೇಖೆಗಳು ಹೆಚ್ಚು ಸುಂದರವಾಗಿರುತ್ತದೆ. ಸಂಪತ್ತು, ಸೌಂದರ್ಯದ ಅಧಿದೇವತೆಯಾದ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವಾಗ ಮನೆಯು ಸ್ವಚ್ಛವಾಗಿ ಮತ್ತು ಸುಂದರವಾಗಿ ಇರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಲಕ್ಷ್ಮೀ ದೇವಿಯನ್ನು ನಮ್ಮ ಮನೆಗೆ ಸ್ವಾಗತಿಸಲು ರಂಗೋಲಿಯಿಂದ ಸಿಂಗರಿಸಲಾಗುತ್ತದೆ. ಬಣ್ಣಗಳು ಸ್ವಸ್ತಿಕ್, ಗೋಪದ್ಮ, ಶಂಖದಂತಹ ವಿನ್ಯಾಸಗಳನ್ನು ನೋಡಿದಾಗ ವ್ಯಕ್ತಿಯ ನಕಾರಾತ್ಮಕ ಆಲೋಚನೆಗಳು ದೂರವಾಗುತ್ತವೆ. ಮನುಷ್ಯ ಸಕಾರಾತ್ಮಕ ಆಲೋಚನೆಗಳೊಂದಿಗೆ ಮನೆಯನ್ನು ಪ್ರವೇಶಿಸುತ್ತಾನೆ. ಯಾರ ಮನೆಯ ಮುಂದೆ ರಂಗೋಲಿ ಹಾಕಿರುತ್ತಾರೋ ಅಂತವರ ಮನೆಗೆ ಲಕ್ಷ್ಮೀದೇವಿ ಬರುತ್ತಾಳೆ. ಮನೆಯ ಬಾಗಿಲಿನ ಮುಂದೆ ಹಾಕುವ ರಂಗೋಲಿಯ ಸುತ್ತ 4 ಕಡೆ 2 ಅಡ್ಡ ಗೆರೆಗಳು ಹಾಕಬೇಕು. 2 ಅಡ್ಡ ಗೆರೆಗಳು ಹಾಕದಿದ್ದರೆ ರಂಗೋಲಿ ಹಾಕಿದ ಫಲಿತಾಂಶ ಸಿಗುವುದಿಲ್ಲ. ಮನೆಯ ಮುಂದೆ ಹಾಕುವ 2 ಅಡ್ಡ ಗೆರೆಗಳು ಮನೆಯೊಳಗೆ ದುಷ್ಟ ಶಕ್ತಿಗಳು ಬರದ ಹಾಗೆ ತಡೆಯುತ್ತದೆ. ಮನೆಯಲ್ಲಿರುವ ಲಕ್ಷ್ಮೀದೇವಿ ಮನೆಯ ಹೊರಗಡೆ ಹೋಗದ ಹಾಗೆ ಕಾಯುತ್ತದೆ. ತುಂಬಾ ಜನ ಮಹಿಳೆಯರು ಬೆಳಗ್ಗೆ ಎದ್ದು ರಂಗೋಲಿ ಹಾಕುವುದಕ್ಕೆ ಸಮಯ ಸಿಗುವುದಿಲ್ಲವೆಂದು ರಾತ್ರಿ ಸಮಯದಲ್ಲಿ ರಂಗೋಲಿಯನ್ನು ಹಾಕುತ್ತಾರೆ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ತುಂಬಾ ದೊಡ್ಡ ತಪ್ಪು. ರಾತ್ರಿ ಸಮಯದಲ್ಲಿ ಎಂತಹ ಪರಿಸ್ಥಿತಿಯಲ್ಲಿಯೂ ರಂಗೋಲಿಯನ್ನು ಹಾಕಬಾರದು. ಏಕೆಂದರೆ ರಾತ್ರಿ ಸಮಯದಲ್ಲಿ ಹಾಕುವ ರಂಗೋಲಿ ದುಷ್ಟ ಶಕ್ತಿಗಳನ್ನು ಆಹ್ವಾನಿಸುತ್ತದೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಮನೆಯ ಮುಂದೆ ರಂಗೋಲಿಯನ್ನು ಹಾಕುವುದು ಬಹಳ ಶ್ರೇಷ್ಠವೆಂದು ಹೇಳಲಾಗುತ್ತದೆ. ಬೆಳಗಿನ ಸಮಯದಲ್ಲಿ ರಂಗೋಲಿ ಹಾಕುವವರು ಸೂರ್ಯೋದಯ ಆಗುವುದಕ್ಕಿಂತ ಮೊದಲೇ ಎದ್ದು, ಅಂದರೆ 4 ಗಂಟೆಯಿಂದ 6 ಗಂಟೆಯ ಒಳಗೆ ಮನೆಯ ಮುಂದೆ ರಂಗೋಲಿಯನ್ನು ಹಾಕಬೇಕೆಂದು ವೇದ ಪಂಡಿತರು ಹೇಳುತ್ತಾರೆ. ಯಾವ ಮನೆಯ ಮುಂದೆ ಅಂದರೆ ಬೆಳಗ್ಗೆ 6 ಗಂಟೆಯ ಒಳಗೆ ರಂಗೋಲಿ ಹಾಕುತ್ತಾರೋ ಅಂತವರ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ಶಾಶ್ವತವಾಗಿ ನೆಲೆಸುತ್ತಾಳೆ. ರಾತ್ರಿ ಸಮಯದಲ್ಲಿ ರಂಗೋಲಿಯನ್ನು ಹಾಕುವುದರಿಂದ ಯಾವುದೇ ಫಲ ಸಿಗುವುದಿಲ್ಲ. ರಂಗೋಲಿಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಬೇಕು. ಇದರಿಂದ ಲಕ್ಷ್ಮೀದೇವಿ ಆ ಮನೆಯಲ್ಲಿ ಸ್ಥಿರವಾಗಿ ನೆಲೆಸುತ್ತಾಳಂತೆ. ಹಿಂದೂ ಧರ್ಮದಲ್ಲಿ ಪ್ರತಿ ಹಬ್ಬ, ಶುಭ ಸಂದರ್ಭ ಹಾಗೂ ಧಾರ್ಮಿಕ ಆಚರಣೆಗಳಲ್ಲಿ ರಂಗೋಲಿಯನ್ನು ಬಿಡಿಸಲಾಗುತ್ತದೆ. ಈ ಎಲ್ಲಾ ಆಚರಣೆಗಳು ದೇವತಾ ತತ್ವಕ್ಕೆ ಸಂಬಂಧಿಸಿರುವುದರಿಂದ ರಂಗೋಲಿ ಹಾಕಿದರೆ ಶುಭವೆಂದು ಹೇಳಲಾಗುತ್ತದೆ. ಹಬ್ಬದ ಸಂದರ್ಭದಲ್ಲಿ ಆಯಾ ಆಚರಣೆಗೆ ಸಂಬಂಧಿಸಿದ ದೈವಿಕ ತತ್ವವು ವಾತಾವರಣದಲ್ಲಿ ಹೆಚ್ಚಾಗಿರುತ್ತದೆ. ಆ ದೇವತೆಯನ್ನು ಧಾರ್ಮಿಕ ಆಚರಣೆಯನ್ನು ಮಾಡುವ ಸ್ಥಳಕ್ಕೆ ಆಕರ್ಷಿಸಲು ರಂಗೋಲಿಯನ್ನು ಹಾಕಲಾಗುತ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ದೇವತಾ ಶಕ್ತಿಯನ್ನು ಆಕರ್ಷಿಸಲು ಆಯಾ ದೇವತೆಗಳಿಗೆ ಸಂಬಂಧಿಸಿದ ದೇವತೆಗಳನ್ನು ಹೆಚ್ಚು ಆಕರ್ಷಿಸುವ ರಂಗೋಲಿಯನ್ನು ಬಿಡಿಸಿದರೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಆಧ್ಯಾತ್ಮಿಕ ಪ್ರಯೋಜನವನ್ನು ಪಡೆಯುತ್ತಾರೆಂದು ಹೇಳಲಾಗುತ್ತದೆ. ಆಧ್ಯಾತ್ಮಿಕ ತತ್ವದ ಪ್ರಕಾರ ನಿಮ್ಮ ಸುತ್ತಲಿನ ಶಬ್ದ, ಸ್ಪರ್ಶ, ರುಚಿ, ರೂಪ, ವಾಸನೆಯ ಶಕ್ತಿಯು ನಿಮ್ಮ ದೇಹ ಹಾಗೂ ಭಾವನೆಯ ಮೇಲೆ ಪರಿಣಾಮ ಬೀರುತ್ತದೆ. ಅದರಂತೆ ಮಹಿಳೆಯು ರಂಗೋಲಿ ಹಾಕುವಾಗ ಅದು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತದೆ. ರಂಗೋಲಿಯ ರೂಪ ಹಾಗೂ ಬಣ್ಣದಲ್ಲಿ ಸಣ್ಣ ವ್ಯತ್ಯಾಸವನ್ನು ಮಾಡಿದರೂ ಅದರ ಕಂಪನಗಳು ಬದಲಾಗುತ್ತವೆ. ಮನೆಯ ಬಾಗಿಲಿನಿಂದ ಒಳಗೆ ಪ್ರವೇಶಿಸುವವರ ಮನಸ್ಸಿನ ಮೇಲೆಯೂ ರಂಗೋಲಿಯು ಪ್ರಭಾವ ಬೀರುತ್ತದೆ.
ಮನಸ್ಸಿಗೆ ಶಾಂತಿಯನ್ನು ನೀಡುವುದರ ಜೊತೆಗೆ ಮನೆಯ ಆಂತರಿಕ ಶಾಂತಿಯನ್ನು ಕಾಪಾಡುತ್ತದೆ. ನಿಮ್ಮ ಮನೋಸ್ಥಿತಿ ಬದಲಾಯಿಸಲು, ಮನಸ್ಸಿನ ಶಾಂತಿಯನ್ನು ಮರಳಿ ಪಡೆಯಲು ರಂಗೋಲಿ ಸಹಾಯಕ. ಸಾತ್ವಿಕ ರಂಗೋಲಿ ರಂಗವಲ್ಲಿಯ ಒಂದು ವಿಧ. ಇದರ ಮುಖ್ಯ ಲಕ್ಷಣವೆಂದರೆ ಈ ರಂಗೋಲಿಯ ದೇವತಾ ತತ್ವದ ಪ್ರಸರಣದಿಂದಾಗಿ ಭಕ್ತರು ದೈವಿಕ ಶಕ್ತಿ, ಭಾವ, ಚೈತನ್ಯ, ಆನಂದ, ಶಾಂತಿ ಹಾಗೂ ಆಧ್ಯಾತ್ಮಿಕ ಅನುಭೂತಿಯನ್ನು ಪಡೆಯುತ್ತಾರೆ. ಹಸ್ತ ಸಾಮುದ್ರಿಕ ಹಾಗೂ ಯೋಗ ವಿಜ್ಞಾನದ ಪ್ರಕಾರ ರಂಗೋಲಿ ಹಾಕುವಾಗ ತೋರು ಬೆರಳಿನ ತುದಿಯನ್ನು ಹೆಬ್ಬೆರಳು ಮೃದುವಾಗಿ ಒತ್ತುವುದರಿಂದ ದೇಹದಲ್ಲಿ ಸಕಾರಾತ್ಮಕ ಶಕ್ತಿಯು ಬಿಡುಗಡೆಯಾಗುವುದು. ಈ ಶಕ್ತಿಯು ಆತ್ಮವನ್ನು ಶುದ್ಧೀಕರಿಸುವುದಲ್ಲದೆ ರಕ್ತ ಪರಿಚಲನೆಗೂ ಸಹಾಯ ಮಾಡುತ್ತದೆ. ರಂಗೋಲಿಯನ್ನು ಎಲ್ಲಿ ಹಾಕಬೇಕು? ರಂಗೋಲಿಯನ್ನು ಸಾಮಾನ್ಯವಾಗಿ ಮಣ್ಣಿನ ನೆಲ, ಸಗಣಿ ಸಾರಿಸಿದ ನೆಲ, ಟೈಲ್ಸ್ ನೆಲದ ಮೇಲೆಯೂ ಹಾಕಬಹುದು. ಯಾರಿಗಾದರೂ ಆರತಿ ಮಾಡುವಾಗ ಕುಳ್ಳಿರಿಸುವ ಮರದ ಮಣೆಯ ಸುತ್ತಲೂ ರಂಗೋಲಿಯನ್ನು ಹಾಕಬಹುದು. ಪ್ರತಿದಿನ ರಂಗೋಲಿ ಹಾಕೋಕೆ ಮುಂಚೆ ರಂಗೋಲಿಯನ್ನು ದೇವರ ಮನೆಯ ಬಾಗಿಲಲ್ಲಿ ಇಟ್ಟು ಗಣೇಶನನ್ನು ಪ್ರಾರ್ಥಿಸಿ ವಿಷ್ಣುವಿಗೆ ನಮಸ್ಕರಿಸಿ ರಂಗೋಲಿ ಹಾಕಬೇಕು. ದೇವರ ನಾಮಸ್ಮರಣೆ ಮಾಡುತ್ತಾ ರಂಗೋಲಿ ಹಾಕಬೇಕು. ಪ್ರತಿ ಶುಕ್ರವಾರ ಮನೆಯ ಮುಂದೆ ಸಗಣಿಯ ನೀರಿನಿಂದ ಮನೆಯ ಅಂಗಳವನ್ನು ಶುದ್ಧ ಮಾಡಿ ಶುದ್ಧ ಅಕ್ಕಿ ಹಿಟ್ಟಿನಿಂದ ರಂಗೋಲಿಯನ್ನು ಹಾಕಬೇಕು. ಅದರಲ್ಲಿ ಅರಿಶಿನ, ಕುಂಕುಮ, ಹೂವನ್ನು ಇಡಬೇಕು. ನಮ್ಮ ಹಿರಿಯರು ಹೇಳುತ್ತಿದ್ದ ಮಾತು ರಂಗೋಲಿ ಹಾಕಿ ರಂಗನನ್ನು ಕರೆ ಎಂದು. ಶುದ್ಧ ಮನಸ್ಸಿನಿಂದ ನಾವು ಮಾಡುವ ಕೆಲಸವನ್ನು ದೇವರಿಗೆ ಸಮರ್ಪಿಸಬೇಕು ಎನ್ನುವುದು ಇದರ ಹಿಂದಿನ ಭಾವ. ಸಗಣಿಯಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ. ಹಾಗಾಗಿ ಸಗಣಿ ನೀರನ್ನು ಹಾಕಿ ರಂಗೋಲಿಯನ್ನು ಬಿಟ್ಟು ರಂಗನನ್ನು ಕರೆದಾಗ ರಂಗನ ಜೊತೆ ಲಕ್ಷ್ಮಿಯು ಬಂದು ನೆಲೆಸುತ್ತಾಳೆ ಎಂಬುವುದು ನಮ್ಮ ಹಿರಿಯರ ಅನುಭವವಾಗಿತ್ತು. ದೇವತೆಗಳು ಇರುವ ಮನೆಯಲ್ಲಿ ಯಾವ ಸಮಸ್ಯೆಗಳು ಇಲ್ಲದೆ ಸುಖ ಸಂತೋಷದಿಂದ ಇರುತ್ತಾರೆ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದರೆ ಮಾತ್ರ ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ನಿಲ್ಲುತ್ತಾಳೆ. ತುಂಬಾ ಜನರು ರಂಗೋಲಿ ಹಾಕುವಾಗ ಕೇವಲ ರಂಗೋಲಿ ಹಿಟ್ಟಿನಿಂದಲೇ ರಂಗೋಲಿಯನ್ನು ಹಾಕುತ್ತಾರೆ. ಆದರೆ ಈ ರೀತಿ ಮಾಡಬಾರದು. ರಂಗೋಲಿ ಪುಡಿಯ ಜೊತೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಬೆರೆಸಿ ಅದರಿಂದ ರಂಗೋಲಿ ಹಾಕಬೇಕು. ಮನೆಯ ಮುಂದೆ ರಂಗೋಲಿ ಹಾಕದೆ ದೇವರ ಪೂಜೆ ಮಾಡಿದರೆ ಅದಕ್ಕೆ ಯಾವುದೇ ರೀತಿಯ ಫಲ ಸಿಗುವುದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಜನರು ಪ್ರತಿದಿನ ರಂಗೋಲಿ ಹಾಕಲು ಸಾಧ್ಯವಾಗದೆ ಪೇಂಟಿಂದ ರಂಗೋಲಿಯನ್ನು ಹಾಕುತ್ತಾರೆ. ಆದರೆ ಅದನ್ನು ರಂಗೋಲಿಯಾಗಿ ಶಾಸ್ತ್ರ ಅಂಗೀಕರಿಸುವುದಿಲ್ಲ. ಯಾವ ದಿನಕ್ಕೆ ಆ ದಿನಕ್ಕೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಬೇಕು. ಹಾಗೇನೆ ಎಷ್ಟೋ ಜನರು ಚಾಪಿಸ್ನಿಂದ ರಂಗೋಲಿಯನ್ನು ಹಾಕುತ್ತಾರೆ. ಆದರೆ ಆ ರೀತಿ ಹಾಕುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ಇನ್ನು ತ್ರಿಕೋನಗಳ ಜ್ಯಾಮಿತಿಯ ರಂಗೋಲಿ ವಿನ್ಯಾಸವು ದುಷ್ಟ ಶಕ್ತಿಗಳನ್ನು ಓಡಿಸುತ್ತದೆ ಎಂದು ಹೇಳಲಾಗುತ್ತದೆ. ಇದು ಸಂಪತ್ತಿನ ಸಂಕೇತವಾದ ಲಕ್ಷ್ಮೀ ದೇವಿಯನ್ನು ಮನೆಗೆ ಸ್ವಾಗತಿಸುತ್ತದೆ ಎಂಬ ನಂಬಿಕೆ ಇದೆ. ಅಷ್ಟದಳದ ರಂಗೋಲಿ ಅಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಂತೆ. ಹಾಗಾಗಿ ಮನೆಯ ಮುಂದೆ ಅಷ್ಟದಳ ರಂಗೋಲಿ ಇದ್ದರೆ ಲಕ್ಷ್ಮೀ ದೇವಿ ಮನೆ ಬಿಟ್ಟು ಹೊರಗೆ ಹೋಗುವುದಿಲ್ಲ. ನಕ್ಷತ್ರ ಆಕಾರದಲ್ಲಿ ಇರುವ ರಂಗೋಲಿ ಹಾಕಬಾರದು. ಓಂ ಚಿಹ್ನೆ, ಸ್ವಸ್ತಿಕ್ ಚಿಹ್ನೆ ಇರುವ ರಂಗೋಲಿಯನ್ನು ಕೂಡ ಹಾಕಬಾರದು. ನೀವು ಹಾಕುವ ಚುಕ್ಕಿಗಳ ರಂಗೋಲಿಯಿಂದ ಕೂಡ ಎಷ್ಟೋ ಗೊತ್ತಿರದ ಕೋನಗಳು ಇವೆ. ಸೋಮವಾರದ ದಿನ ಹಾಕುವ ರಂಗೋಲಿಯಲ್ಲಿ 5 ಪುಷ್ಪಗಳು ಇರುವ ಹಾಗೆ ನೋಡಿಕೊಳ್ಳಬೇಕು. ಈ ರೀತಿ ಇರುವ ರಂಗೋಲಿ ತುಂಬಾ ಒಳ್ಳೆಯ ಫಲಿತಾಂಶಗಳು ತಂದುಕೊಡುತ್ತದೆ. ರಂಗೋಲಿ ಶುಭ ಸಂಕೇತ, ಉತ್ಸಾಹದ ಸಂಕೇತ, ಸಂತೋಷದ ಸಂಕೇತ. ಮನಸ್ಸಿಗೆ ಸಂತೋಷ, ಆನಂದ, ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.